ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕದ ಡೌಜನ್ ಮಾರ್ಕೆಟ್ ಫ್ರೈಡೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಅಮೆರಿಕದ ಡೌಜನ್ ಫ್ಯೂಚರ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಮಿಕ್ಸ್ಡ್ ರಿಯಾಕ್ಷನ್, ಫ್ಲಾಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತದೆ. ಜಪಾನ್ ಮಾರ್ಕೆಟ್ 0.3% ಡೌನ್ ಆಗಿದೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೆಲ್ಲಿಂಗ್ ನ. ಫ್ರೈಡೆ ಬಂದ್ಬಿಟ್ಟು 438 crores ಸೆಲ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೈಯಿಂಗ್. 4189 crores ನ ಬೈ ಮಾಡಿದ್ದಾರೆ. ಗಿಫ್ಟ್ ನಿಫ್ಟಿ ಬೆಳಿಗ್ಗೆ 26,385 ಅಲ್ಲಿ ಟ್ರೇಡ್ ಆಗ್ತದೆ, 325 ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ನಿಫ್ಟಿ ಕ್ಲೋಸ್ ಆಗಿರೋದು 26,188 ಅಲ್ಲಿ. ಇವತ್ತು ಬೆಳಿಗ್ಗೆ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ಎಬೋ 26,200 ಇದ್ರೆ ಆಗ ಬೈಯಿಂಗ್ ಝೋನ್ ಆಗಿರುತ್ತೆ, ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,325 ಆಗಿದ್ರೆ, ಸಪೋರ್ಟ್ ಬಂದ್ಬಿಟ್ಟು 26,100 ಫಸ್ಟ್ ಸಪೋರ್ಟ್, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 26,000 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಫ್ರೈಡೆ ಕ್ಲೋಸ್ ಆಗಿರೋದು ಬಂದ್ಬಿಟ್ಟು 59,777 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 59,400 ಫಸ್ಟ್ ಸಪೋರ್ಟ್ ಆಗಿದೆ, ಸೆಕೆಂಡ್ ಸಪೋರ್ಟ್ 59,100 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡಿದ್ರೆ 85,712 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 86,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 85,400 ಫಸ್ಟ್ ಸಪೋರ್ಟ್ ಆಗಿದೆ, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 85,100 ಆಗಿದೆ. ಇಂಡಿಯಾ ಮತ್ತು ರಷ್ಯಾ ಬಿಗ್ ಡೀಲ್ಸ್ ಏನೋ ಕಂಪ್ಲೀಟ್ ಆದವು. ಆದ್ರೆ ಈ ಡೀಲ್ಸ್ ನ, ಈ ಅಗ್ರಿಮೆಂಟ್ಸ್ ನ ಅಮೆರಿಕದ ಟ್ರಂಪ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಡಿಸಿಷನ್ ತಗೊಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಮ್ಯೂಟ್ ಆಗೇ ಇದೆ ಅಂತ ಹೇಳ್ಬೋದು. ಆದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಫೆಡ್ ಏನ್ ಮಾನಿಟರಿ ಪಾಲಿಸಿ ಇದೆಯೋ ಅದು ಒಂದು ಮಾರ್ಕೆಟ್ ನ ಡೈರೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು RBI ನವರು $1 billion ಅಷ್ಟು ಡಾಲರ್ ರಿಸರ್ವ್ ನ ಕಡಿಮೆ ಮಾಡಿ ಗೋಲ್ಡ್ ನ ಬೈ ಮಾಡಿದ್ದಾರೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.